ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ವಿದ್ಯಾರ್ಥಿಗಳು ಈ ವರ್ಷ ಸೆಕೆಂಡ್ PUC ಎಕ್ಸಾಮ್ ನಲ್ಲಿ ವೆಬ್ ಕಾಸ್ಟಿಂಗ್ ಇದೆ ಅಂತ, ಇದು ನಿಜಾನಾ ಅಥವಾ ಅಲ್ವಾ, ಹಾಗೆ ವೆಬ್ ಕಾಸ್ಟಿಂಗ್ ಅಂದ್ರೆ ಏನು ಇರದ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಈ ಎರಡೂ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ನೀಡ್ತಾ ಇದ್ದೀನಿ. ಮೊದಲಾಗಿ ಈಗ ವೆಬ್ ಕಾಸ್ಟಿಂಗ್ ಅಂತ ಹೇಳಿದ್ರೆ ಒಂದು ಕಡೆ ಯಾವುದೋ ಒಂದು ಇವೆಂಟ್ ನಡೀತಾ ಇದೆ, ಅದನ್ನ ಬೇರೆ ಕಡೆ ಲೈವ್ ಅಲ್ಲಿ ಏನು ನೋಡ್ತಾ ಇರ್ತಾರೆ. ಈ ವ್ಯವಸ್ಥೆ ಅಥವಾ ಈ ಸಿಸ್ಟಮ್ ಏನಿದೆ ಇದನ್ನ ವೆಬ್ ಕಾಸ್ಟಿಂಗ್ ಅಂತ ಕರೀತಾರೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಯಾವುದೋ ದೇಶದಲ್ಲಿ ಕ್ರಿಕೆಟ್ ನಡೀತಾ ಇದೆ ಅಂತ ಅನ್ಕೊಳ್ಳೋಣ. ಆ ಕ್ರಿಕೆಟ್ ಏನ್ ನಡೀತಾ ಇದೆ ಅದನ್ನ ಲೈವ್ ಅಲ್ಲಿ ನಾವೆಲ್ಲರೂ ಕೂಡ ಟಿವಿಯಲ್ಲಿ ನೋಡ್ತಾ ಇರ್ತೀವಿ ಅಥವಾ ಮೊಬೈಲ್ ನೋಡ್ತಾ ಇರ್ತೀವಿ. ಇದನ್ನ ವೆಬ್ ಕಾಸ್ಟಿಂಗ್ ಅಂತ ಕರೀತಾರೆ ಈ ಸಿಸ್ಟಮ್ ಅನ್ನ. ಓಕೆನಾ? ಹಾಗಿದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ವೆಬ್ ಕಾಸ್ಟಿಂಗ್ ಅನ್ನ ಏನು ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದಾರಾ ಅಂತ ನೀವು ಕೇಳೋದಾದ್ರೆ, ಹಾ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಂತರ ಈ ವೆಬ್ ಕಾಸ್ಟಿಂಗ್ ಮೂಲಕ 3 ಆಫೀಸ್ಗಳಲ್ಲಿ ನೀವೇನು ಎಕ್ಸಾಮ್ ಬರಿತಾ ಇರ್ತೀರಾ ಅದನ್ನ ಅಬ್ಸರ್ವ್ ಕೂಡ ಮಾಡ್ತಿರ್ತಾರೆ. ಅದೆಲ್ಲಲ್ಲಿ ಅದು ಕೂಡ ಹೇಳ್ತೀನಿ. ಈಗ ಸೆಕೆಂಡ್ PUC ಎಕ್ಸಾಮ್ ಬರೀತೀರಾ, ನಿಮ್ದೇ ಕಾಲೇಜಲ್ಲಿ ಎಕ್ಸಾಮ್ ಆಗಲ್ಲ, ಬೇರೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ, ಅಲ್ಲಿ ಹೋಗಿ ಎಕ್ಸಾಮ್ ಬರೀತೀರಾ. ಈಗ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅಲ್ಲಿ ಕೂಡ ಹಲವಾರು ಎಕ್ಸಾಮಿನೇಷನ್ ಹಾಲ್ ಇರುತ್ತೆ. ಎಲ್ಲ ಎಕ್ಸಾಮಿನೇಷನ್ ಹಾಲ್ಗಳಲ್ಲೂ ಕೂಡ ಕ್ಯಾಮ್ರಾವನ್ನ ಅಳವಡಿಸಿರ್ತಾರೆ. ಸರಿನಾ? ಆ ಕ್ಯಾಮ್ರಾ ಏನಿದೆ ಅದನ್ನ ವೆಬ್ ಕಾಸ್ಟಿಂಗ್ ಮೂಲಕ ಈಗಾಗಲೇ ಹೇಳಿದಲ್ವ 3 ಆಫೀಸ್ಗಳಲ್ಲಿ ನೋಡ್ತಾ ಇರ್ತೀರಿ. ಮೊದಲಾಗಿ ಈಗ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಂತ ಹೇಳಿದ್ರೆ ಎಲ್ಲ ಎಕ್ಸಾಮ್ ಹಾಲ್ ಇರುವಂತಹ ಕ್ಯಾಮ್ರಾಗಳು ಏನಿದೆ ಅದನ್ನ ಅದೇ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಒಂದು ಆಫೀಸ್ ಅಥವಾ ಒಂದು ರೂಮ್ ನಲ್ಲಿ ಕ್ಯಾಮ್ರಾ ಇಟ್ಕೊಂಡು ಅಥವಾ ಸ್ಕ್ರೀನ್ ಇಟ್ಕೊಂಡು ಎಲ್ಲಾ ಕ್ಯಾಮ್ರಾಗಳನ್ನ ಮಾನಿಟರ್ ಮಾಡ್ತಿರ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಹೇಗೆ ಎಕ್ಸಾಮ್ ಬರೀತಿರ್ತಾರೆ ಅದನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಒಂದು ನಿಮ್ಮದೇ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ. ಅದಂತರ ಒಂದು ಜಿಲ್ಲೆ ಇದೆ, ಅಲ್ಲಿ ಒಂದೇ ಎಕ್ಸಾಮಿನೇಷನ್ ಸೆಂಟರ್ ಇರಲ್ಲ, ತುಂಬಾ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಸೊ ಆ ಒಂದು ಜಿಲ್ಲೆಯಲ್ಲಿ ಇರುವಂತಹ ಎಲ್ಲಾ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅಲ್ಲಿರುವಂತಹ ಕ್ಯಾಮ್ರಾಗಳು ವೆಬ್ ಕಾಸ್ಟಿಂಗ್ ಮೂಲಕ DDPI ಆಫೀಸ್ಗೆ ಕನೆಕ್ಟ್ ಆಗಿರುತ್ತೆ. DDPI ಆಫೀಸಲ್ಲೂ ಕೂಡ ಒಂದು ಸ್ಕ್ರೀನ್ ನಲ್ಲಿ ನಿಮ್ಮ ಎಕ್ಸಾಮ್ ಏನಿದೆ ಅದು ಹೇಗೆ ನಡೀತಾ ಇದೆ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಂದ್ರೆ ಇದ್ರ ಅವ್ಯವಹಾರ ಆಗ್ತಾ ಇದೆಯಾ ಅಥವಾ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಎಕ್ಸಾಮ್ ಬರಿತಾ ಇರ್ತಾರ. ಈ ರೀತಿ ಕ್ಯಾಮ್ರಾ ಏನಿದೆ ನಿಮ್ಮ ಎಕ್ಸಾಮ್ ಹಾಲ್ ಇರುವಂತಹ ಕ್ಯಾಮ್ರಾ ಅದನ್ನ DDPI ಆಫೀಸ್ ಅಲ್ಲಿ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಈಗ 2 ಕಡೆ ಹೇಳಾಯ್ತು, ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಮತ್ತೊಂದು DDPI ಆಫೀಸ್ ಅಲ್ಲಿ. ಮತ್ತೊಂದು ಎಲ್ಲ ತಿಳ್ಕೊಳ್ಳೋದಾದ್ರೆ KSEAB ಅಂದ್ರೆ ನಿಮ್ಮ ಎಕ್ಸಾಮ್ ಅನ್ನ ನಡೆಸ್ತಾರಲ್ವಾ ಬೋರ್ಡ್ನವರು, ಅಲ್ಲೂ ಕೂಡ ವೆಬ್ ಕಾಸ್ಟಿಂಗ್ ಮೂಲಕ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಇರುವಂತಹ ಕ್ಯಾಮ್ರಾ ಕನೆಕ್ಟ್ ಆಗಿದ್ದಿರತ್ತೆ. ಅಲ್ಲೂ ಕೂಡ ಸ್ಕ್ರೀನ್ ನಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಎಕ್ಸಾಮ್ ಬರಿತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರಿತಿರ್ತಾರೆ. ಸೊ ಅವರ ಎಕ್ಸಾಮಿನೇಷನ್ ಹಾಲ್ ಇರುವಂತಹ ಕ್ಯಾಮರಾ ಕನೆಕ್ಟ್ ಆಗಿರುತ್ತೆ ವೆಬ್ ಕಾಸ್ಟಿಂಗ್ ಮೂಲಕ. ಸೊ ಕರ್ನಾಟಕ ಸ್ಟೇಟ್ ಬೋರ್ಡ್ ಏನಿದೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ಅಲ್ಲೂ ಕೂಡ ಸ್ಕ್ರೀನ್ ಇರುತ್ತೆ, ದೊಡ್ಡ ಸ್ಕ್ರೀನ್. ಅಲ್ಲಿ ನಿಮ್ಮ ಎಕ್ಸಾಮ್ ಹೇಗೆ ನಡೀತಾ ಇದೆ, ನೀವೇನು ಎಕ್ಸಾಮ್ ಬರಿತಿದ್ದೀರಾ ಅದು ಹೇಗೆ ಬರಿತಿದ್ದೀರಾ, ಕರೆಕ್ಟ್ ಆಗಿ ಬರಿತಾ ಇದಾರಾ ಅಥವಾ ಏನಾದ್ರು ಅವ್ಯವಹಾರದಲ್ಲಿ ತೊಡಗಿದಾರ, ಇದನ್ನ ನೋಡ್ತಾ ಇರ್ತಾರೆ. ಸೊ ಈ ರೀತಿ ವೆಬ್ ಕಾಸ್ಟಿಂಗ್ ಮೂಲಕ ಬೇರೆ ಬೇರೆ ಆಫೀಸ್ಗಳಲ್ಲಿ ಅಂದ್ರೆ 3 ಬೇರೆ ಬೇರೆ ಆಫೀಸ್ಗಳಲ್ಲಿ ನೀವೇನು ಎಕ್ಸಾಮ್ ಬರಿತಿರ್ತಾರ ಅದು ಟೆಲಿಕಾಸ್ಟ್ ಆಗ್ತಾ ಇರತ್ತೆ, ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ನೀವು ಕರೆಕ್ಟ್ ಆಗಿ ಎಕ್ಸಾಮ್ ಬರಿಬೇಕು. ಹಾಗಾದ್ರೆ ಎಕ್ಸಾಮ್ ಡಿಫಿಕಲ್ಟ್ ಆಗತ್ತಾ? ಡಿಫಿಕಲ್ಟ್ ಆಗತ್ತೆ ಅಂತ ಹೇಳ್ತಾರೆ ನಾನು, ಬಟ್ ಸ್ಟ್ರಿಕ್ಟ್ ಆಗಿ ಆಗತ್ತೆ. ಯಾಕಂತ ಹೇಳಿದ್ರೆ ಈಗ ಯಾವುದೋ ಸ್ಟೂಡೆಂಟ್ ಎಕ್ಸಾಮ್ ಹಾಲ್ ಅಲ್ಲಿ ಏನೋ ಮಿಸ್ಟೇಕ್ ಮಾಡ್ತಿದ್ದಾರೆ ಅಥವಾ ಅವ್ಯವಹಾರದಲ್ಲಿ ತೊಡಗಿದ್ದಾರೆ, ಆವಾಗ ಈಗ ಯಾರಾದ್ರೂ ಬಂದು ಕೇಳಿದಾಗ ಇಲ್ಲ ನಾ ಹಾಗೆ ಮಾಡಿಲ್ಲ ಸರ್ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಪ್ರೂಫ್ ತೋರಿಸ್ತಾರೆ, ನೋಡ್ರಿ ಹೀಗೆ ಮಾಡಿದ್ರು ನೀವು ಅಂತ. ಸರಿ, ಅದಕ್ಕೋಸ್ಕರ ಚೆನ್ನಾಗಿ ಓದ್ಕೊಂಡು ಹೋಗಿ ಎಕ್ಸಾಮ್ ಬರೀರಿ, ಎಕ್ಸಾಮ್ ಚೆನ್ನಾಗಿ ಆಗತ್ತೆ. ನೀವು ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಹಾಲಿಗೆ ಹೋದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಎಕ್ಸಾಮ್ ಹಾಲಿಗೆ ಹೋದ ನಂತರ ಬೇರೆ ಹತ್ರ ಕೇಳ್ಕೊಂಬರಿತೀನಿ ಆ ರೀತಿ ಏನಾದ್ರು ಪ್ಲಾನ್ ಇಟ್ಕೊಂಡು ಹೋಗಿದ್ರೆ ಅದು ಈ ವರ್ಷ ಆಗಲ್ಲ. ಸೊ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ಗೆ ಹೋಗಿ. ಇನ್ನು ಟೈಮ್ ಇದೆ, ಒಂದು 30 days ಟೈಮ್ ಇದೆ. ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಪಾಸ್ ಆಗೋದಂತೂ ಡಿಫಿಕಲ್ಟ್ ಅಲ್ಲವೇ ಅಲ್ಲ, ಆರಾಮಾಗಿ ಪಾಸ್ ಆಗ್ತೀರಾ. ನಂತರ ಅದೇ ಚೆನ್ನಾಗಿ ಓದಿ ಅಷ್ಟೇ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.